Okay, dear students, welcome back. In the last two videos, I had explained you what is the scope of physics, what is the difference between science and physics, what actually scientific method is, and what is the importance of physics and science for the technology. Physics andre enu, scientific method andre enu, science and physics ಮತ್ತೆ science technology ಯಾವ ಥರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಮತ್ತು ಎಲ್ಲೆಲ್ಲಿ ಫಿಸಿಕ್ಸನ್ನು ನಾವು ನೋಡ್ಬೋದು ಅಂತ. ಹಂಗೆ ನೋಡ್ಕೊಂಡ್ರೆ ಫಿಸಿಕ್ಸ್ ಈಸ್ ಎ ಬ್ರಾಡ್ ಬೇಸ್ಡ್ ಟಾಪಿಕ್. ಬ್ರಾಡ್ ಬೇಸ್ಡ್ ಅಂದರೆ ಯಾವ ಕಾನ್ಸೆಪ್ಟನ್ನು ತೊಗೊಂಡ್ರು ಕೂಡ, ಯಾವುದೇ ಒಂದು ಡಿಸ್ಕಷನನ್ನು ತೊಗೊಂಡ್ರು ಕೂಡ ಯು ಕ್ಯಾನ್ ಸಿ ಫಿಸಿಕ್ಸ್ ಓವರ್ ದೇರ್. ಐ ಆಲ್ರೆಡಿ ಟೋಲ್ಡ್ ಯು ಇನ್ ಮೈ ಇಂಟ್ರೊಡಕ್ಟರಿ ವಿಡಿಯೋ ಆ್ಯಂಡ್ ಆಲ್ಸೋ ಇನ್ ಮೈ ಪ್ರೀವಿಯಸ್ ವಿಡಿಯೋ ದಟ್ ಫಿಸಿಕ್ಸ್ ಕ್ಯಾನ್ ಎಕ್ಸ್ಪ್ಲೈನ್ ಆಲ್ಮೋಸ್ಟ್ ಎವ್ರಿಥಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ನೇಚರ್. ಸೊ ನೀವು ಆಟಮಿಂದ ಹಿಡಿದು ಅಟ್ಮಾಸ್ಫಿಯರ್ ತನಕ ಫಿಸಿಕ್ಸನ್ನು ನೋಡ್ಬೋದು, ನ್ಯೂಕ್ಲಿಯಸ್ಸಿಂದ ಹಿಡಿದು ನೇಚರ್ ಪೂರ್ತಿ ಫಿಸಿಕ್ಸನ್ನು ನೋಡ್ಬೋದು, ಗ್ರಾವಿಟಿ ಕಾನ್ಸೆಪ್ಟಿಂದ ಹಿಡಿದು ನೀವು ಗ್ಯಾಲಾಕ್ಸಿವರೆಗೆ ಫಿಸಿಕ್ಸನ್ನು ನೋಡ್ಬೋದು. ಆಯಿತಾ, ಇಡೀ ಯೂನಿವರ್ಸ್ ಬಗ್ಗೆನೇ ನೀವು ತಿಳ್ಕೊಬೇಕು ಅಂದರೆ ಯು ನೀಡ್ ದ ಬೇಸಿಕ್ಸ್ ಆಫ್ ಫಿಸಿಕ್ಸ್. ಸೊ ದ್ಯಾಟ್ ಈಸ್ ದ ಸ್ಕೋಪ್ ಆಫ್ ಫಿಸಿಕ್ಸ್. ದ್ಯಾಟ್ ಈಸ್ ವೈ ಐ ಸೆಡ್ ಫಿಸಿಕ್ಸ್ ಈಸ್ ಎ ಬ್ರಾಡ್ ಬೇಸ್ಡ್ ಟಾಪಿಕ್ ಅಂತ. ಬ್ರಾಡ್ ಬೇಸ್ಡ್ ಅಷ್ಟೇ ಅಲ್ಲ, ವೈಡ್ ರೇಂಜ್ ಕಾನ್ಸೆಪ್ಟ್ಸನ್ನು ನಾವು ಡಿಸ್ಕಸ್ ಮಾಡ್ತೀವಿ, ವೈಡ್ ರೇಂಜ್ ಡೈಮೆನ್ಷನ್ಸನ್ನು ನಾವು ಫಿಸಿಕ್ಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಡೈಮೆನ್ಷನ್ಸ್ ಅಂತ ಬಂದರೆ ಐ ವಿಲ್ ಟಾಕ್ ಅಬೌಟ್ ಡೈಮೆನ್ಷನ್ಸ್, ಯೂನಿಟ್ಸ್, ಮೆಷರ್ಮೆಂಟ್ಸ್, ಎವ್ರಿಥಿಂಗ್ ಇನ್ ಸಬ್ಸಿಕ್ವೆಂಟ್ ಚಾಪ್ಟರ್ಸ್. ನೆಕ್ಸ್ಟ್ ಬರೋ ಚಾಪ್ಟರ್ಲಿ ಅವನ್ನೆಲ್ಲ ನೋಡೋಣ. ಈಗ ಸದ್ಯಕ್ಕೆ ಡೈಮೆನ್ಷನ್ಸ್ ಅಂತಂದರೆ ಲೆಂತ್ ಅಥವಾ ಮಾಸ್ ಅಥವಾ ಟೈಮ್. ನೀವು ಲೆಂತ್ ಅಂತ ತಗೊಂಡ್ರೆ ವಿ ಸ್ಟಡಿ ಆಸ್ ಸ್ಮಾಲ್ ಆಸ್ 10 to the power of -14 ಮೀಟರ್. ಅಷ್ಟು ಕಡಿಮೆ ಲೆಂತಿಂದ ಹಿಡಿದು ವಿ ಟಾಕ್ ಅಬೌಟ್ ಆಸ್ ಬಿಗ್ ಆಸ್ 10 to the power of 26 ಮೀಟರ್. ಅಂದರೆ ನ್ಯೂಕ್ಲಿಯಸ್ ಸೈಜ್ 10⁻⁻14 ಮೀಟರ್ ಅನ್ನೋದು ನ್ಯೂಕ್ಲಿಯಸ್ಸಿನ ಸೈಜ್. ಅಷ್ಟು ಕಡಿಮೆಯಿಂದ ಹಿಡಿದು 10⁻26 ಈ ಯೂನಿವರ್ಸಿನ ಡೈಮೆನ್ಷನ್ ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಸ್ಪ್ರೆಡ್ ಆಗಿದೆ ಯೂನಿವರ್ಸ್ ಅನ್ನೋದು 10⁻26 ಮೀಟರ್ ಅಷ್ಟು ದೊಡ್ಡದಾಗಿದೆಯಂತೆ. ಅಲ್ಲಿವರೆಗೂ ಕೂಡ ನಾವು ಫಿಸಿಕ್ಸನ್ನು ಕಲಿಬಹುದು. ಸೊ ಆಸ್ ಸ್ಮಾಲ್ ಆಸ್ 10⁻⁻14 ಮೀಟರ್ ಟು ಆಸ್ ಲಾರ್ಜ್ ಆಸ್ 10⁻26 ಮೀಟರ್, ಆಸ್ ವೈಡ್ ಆಸ್ 10⁻26 ಮೀಟರ್, ಅದು ಲೆಂತ್ ಅಂತ ಬಂದರೆ. ಇನ್ನು ಮಾಸ್ ಅಂತ ಬಂದರೆ ವಿ ಸ್ಟಡಿ ಆಸ್ ಸ್ಮಾಲ್ ಆಸ್ 10⁻31 kg, ದಟ್ ಈಸ್ ಮಾಸ್ ಆಫ್ ದಿ ಎಲೆಕ್ಟ್ರಾನ್, to 10 to the power of 55 kg, that is the total mass of this universe. ಯೂನಿವರ್ಸಲ್ಲಿರೋ ಗ್ಯಾಲಾಕ್ಸಿಗಳು ಅಥವಾ ಆ ಗ್ಯಾಲಾಕ್ಸಿನಲ್ಲಿರ್ತಕ್ಕಂಥ ಸ್ಟಾರ್ಸ್ಗಳು ಅಥವಾ ಆ ಸ್ಟಾರ್ಸ್ ಜೊತೆ ಇರ್ತಕ್ಕಂಥ ಸ್ಯಾಟಲೈಟ್ಸ್ ಅಥವಾ ಪ್ಲಾನೆಟ್ಸ್ ಅಥವಾ ಆಸ್ಟರಾಯ್ಡ್ಸ್, ಕಾಮೆಟ್ಸ್, ಯು ನೇಮ್ ಎನಿಥಿಂಗ್ ಇನ್ ದಿಸ್ ಯೂನಿವರ್ಸ್, ಆಲ್ ಪುಟ್ ಟುಗೆದರ್ ಕಮ್ಸ್ ಔಟ್ ಟು ಬಿ ಅಬೌಟ್ 10⁻55 kg ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ ಅವನ್ನೆಲ್ಲ ನಾವು ನಿಧಾನಕ್ಕೆ ನೋಡ್ಕೊಳ್ತಾ ಹೋಗೋಣ. ದ್ಯಾಟ್ ಈಸ್ ಫಿಸಿಕ್ಸ್. ನೋಡಿ ಎಲ್ಲಿವರೆಗೂ ಫಿಸಿಕ್ಸ್ ತನ್ನ ಹ್ಯಾಂಡ್ಸನ್ನು ಸ್ಟ್ರೆಚ್ ಮಾಡುತ್ತೆ ಅಂತ. ಆಯಿತಾ, ಇನ್ನು ಟೈಮ್ ಅಂತ ಬಂದರೆ ವಿ ಕ್ಯಾನ್ study time as small as 10⁻22 second to as large as 10⁻18 second. ಅಂದರೆ 10⁻22 ಸೆಕೆಂಡಿಂದ ಒಂದು ಸೆಕೆಂಡನ್ನು ಒಂದರ ಮುಂದಕ್ಕೆ 22 ಸೊನ್ನೆ ಹಾಕಿದರೆ ಎಷ್ಟಾಗುತ್ತೋ ಅಷ್ಟು ಭಾಗ ಮಾಡಿ ಅದರಲ್ಲಿ ಒಂದು ಪಾರ್ಟನ್ನು ತಗೊಳ್ಳಿ. ದಟ್ ಈಸ್ ಗೋಯಿಂಗ್ ಟು ಬಿ ಆಸ್ ಸ್ಮಾಲ್ ಆಸ್ ಪಾಸಿಬಲ್ 0.0000001 ಸೆಕೆಂಡ್. 21 ಸೊನ್ನೆ ಆದಮೇಲೆ 1 ಸೆಕೆಂಡ್. ಅಷ್ಟು ಕಡಿಮೆ ಟೈಮಿಂದ ಹಿಡಿದು 10⁻18 ಸೆಕೆಂಡ್, ಒಂದ್ರ ಮುಂದಕ್ಕೆ 18 ಸೊನ್ನೆ 18 zeros ಹಾಕಿದ್ರೆ ಎಷ್ಟು ಟೈಮ್ ಬರುತ್ತೋ ಅಷ್ಟು ಟೈಮ್ ಡೊಮೈನನ್ನು ನಾವು ಕೂಡ ಫಿಸಿಕ್ಸಲ್ಲಿ ಡಿಸ್ಕಸ್ ಮಾಡ್ಬೋದು. ಸರ್ 10⁻22 ಸೆಕೆಂಡ್ ಅಂದರೆ ಎಲ್ಲಿ ಸರ್ ಅದು? ಫಸ್ಟ್ ಆಫ್ ಆಲ್ ನಿಮಗೆ ಟೈಮ್ ಬಗ್ಗೆ ಒಂದು ಐಡಿಯಾ ಇರಬೇಕು. ಟೈಮ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಡ್ಯೂರೇಷನ್ ಬಿಟ್ವೀನ್ 2 intervals. ಈಗ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, ಕ್ಲಾಸ್ ಮುಗಿಯೋ ತನಕ ಎಷ್ಟು ಟೈಮ್ ಆಯಿತು? 10 minutes ಆಯಿತಾ, 20 minutes ಆಯಿತಾ, 25 minutes ಆಯಿತಾ? ದ್ಯಾಟ್ ಈಸ್ ಡ್ಯೂರೇಷನ್. ಓಕೆ, ವಿ ವಿಲ್ ಟಾಕ್ ಅಬೌಟ್ ಆಲ್ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್ ಲೇಟರ್ ಆನ್. ಈಗ ಕೆಲವೊಂದು ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂತ ಇದ್ದಾವೆ. ಆ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಹಂಗೆ ಹುಟ್ಟಿ ಹಿಂಗೆ ಸತ್ತೋಗ್ಬಿಡ್ತವೆ. ಇನ್ನು ಕೆಲವು ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಹುಟ್ಟಿ ಎಷ್ಟೋ ಸಾವಿರ ವರ್ಷ ಆದಮೇಲೆ ಸಾಯ್ತವೆ. ಇನ್ನೆಷ್ಟೋ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಒಂದು 10 ನಿಮಿಷ 15 ನಿಮಿಷ ಈ ಥರ ಆದಮೇಲೆ ಸತ್ತು ಹೋಗ್ತವೆ. ಅಂದರೆ ಪಾರ್ಟಿಕಲ್ಸ್ ಆಲ್ಸೋ will vanish anta. So we have particle which can exist for a very short period of time, that is about 10⁻22 second. Okay, ಅಷ್ಟು ಕಡಿಮೆ ಟೈಮನ್ನು ನಾವು ಫಿಸಿಕ್ಸಲ್ಲಿ ಕಲಿತೀವಿ, ಮೆಷರ್ ಮಾಡ್ತೀವಿ. ಜೊತೆಗೆ 10⁻18 ಸೆಕೆಂಡ್ ಅಂದರೆ ಒಂದ್ರ ಮುಂದಕ್ಕೆ 18 ಸೊನ್ನೆ ಹಾಕಿದ್ರೆ ಎಷ್ಟು ಆಗುತ್ತೆ, ಎಷ್ಟು ಸೆಕೆಂಡ್ ಆಗುತ್ತೆ?
ಅದನ್ನು ಮಿನಿಟ್ಸಿಗೆ ಕನ್ವರ್ಟ್ ಮಾಡಿ, ಹವರ್ಸಿಗೆ ಕನ್ವರ್ಟ್ ಮಾಡಿ, ಅದನ್ನು ಡೇಸ್, ಇಯರ್ಸ್ ಕನ್ವರ್ಟ್ ಮಾಡಿದರೆ ಕೋಟಿ 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 ವರ್ಷ ಆಗೋಗ್ಬಿಡುತ್ತೆ. ಅಷ್ಟು ಲೆಂತಿ ಟೈಮನ್ನು ಕೂಡ ನಾವು ಫಿಸಿಕ್ಸಲ್ಲಿ ಕಲಿತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ, ಮೆಷರ್ ಮಾಡ್ತೀವಿ. ಸರ್ 10^18 ಸೆಕೆಂಡ್ ಅಂದರೆ ಕೋಟಿ 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 ವರ್ಷ ಅಂದ್ರಲ್ಲ, ಅದು ಯಾವ ಟೈಮ್ ಸರ್ ಅದು ಅಂತ ಕೇಳ್ಬೋದು. ಆಸ್ ಪರ್ ಒನ್ ಕ್ಯಾಲ್ಕುಲೇಷನ್ ಇಟ್ ಈಸ್ ಏಜ್ ಆಫ್ ದಿಸ್ ಯೂನಿವರ್ಸ್. ಈ ಯೂನಿವರ್ಸಿನ ಏಜ್ ಎಷ್ಟು ಅಂತಂದರೆ 10^18 ಸೆಕೆಂಡ್ ಅಂತ ಒಂದು ಕ್ಯಾಲ್ಕುಲೇಷನ್ ಹೇಳುತ್ತೆ. ದಟ್ ಈಸ್ ಒನ್ಸ್ ಅಗೇನ್ ಡನ್ ವಿತ್ ದ ಹೆಲ್ಪ್ ಆಫ್ ಫಿಸಿಕ್ಸ್ ಓನ್ಲಿ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಹಿಯರ್ ಈಸ್ ಫಿಸಿಕ್ಸ್ ಕ್ಯಾನ್ ಕವರ್ ವೈಡ್ ರೇಂಜ್ ಆಫ್ ಟಾಪಿಕ್ಸ್, ವೈಡ್ ರೇಂಜ್ ಆಫ್ ಡೈಮೆನ್ಷನ್ಸ್. ಲೆಂತ್ ಇರ್ಬೋದು, ಮಾಸ್ ಇರ್ಬೋದು, ಟೈಮ್ ಇರ್ಬೋದು, ವೆಲಾಸಿಟಿ, ಫೋರ್ಸ್, ಎನರ್ಜಿ, ವರ್ಕ್, ನೀವು ಯಾವುದೇ ತಗೊಂಡ್ರು ಕೂಡ ಇಷ್ಟೇ ಫಿಸಿಕ್ಸ್ ಅಂತ ಇಲ್ಲ. ಇಟ್ ಈಸ್ ನಾಟ್ ಎ ಕನ್ಫೈನ್ಡ್ ಟಾಪಿಕ್, ಇಟ್ ಇಸ್ ಎ ಬ್ರಾಡ್ ಬೇಸ್ಡ್ ಟಾಪಿಕ್, ವೈಡ್ ರೇಂಜ್ ಟಾಪಿಕ್. ಸೊ ಇಷ್ಟು ಹೇಳಿದ ಮೇಲೆ ನಾವು ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಇಂಪಾರ್ಟೆನ್ಸ್ ಆಫ್ ಫಿಸಿಕ್ಸ್, ಇಂಪಾರ್ಟೆನ್ಸ್ ಆಫ್ ಸೈನ್ಸ್ ಫಾರ್ ಟೆಕ್ನಾಲಜಿ ಅಂತ ಹೇಳಿದೆ. ಅಲ್ಲಿ ನಾನು ಸುಮಾರು ಎಕ್ಸಾಂಪಲ್ಸನ್ನು ಕೊಟ್ಟೆ. ಸ್ಟೀಮ್ ಎಂಜಿನ್ ಕೊಟ್ಟೆ, ಲೇಸರ್ಸನ್ನು ಮೆನ್ಷನ್ ಮಾಡಿದೆ, ಎಕ್ಸ್ರೇಸನ್ನು ಮೆನ್ಷನ್ ಮಾಡಿದೆ, ಆಯಿತಾ. ಅದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ಕಾನ್ಸೆಪ್ಟ್ಸನ್ನು ನೀವು ಹುಡುಕಬಹುದು. ಸೋಲಾರ್ ಸೆಲ್ಸನ್ನು ಹೇಳಿದೆ. ಪ್ಲೀಸ್ ಟೇಕ್ ಇಟ್ ಆಸ್ ಅನ್ ಅಸೈನ್ಮೆಂಟ್, ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್ ಆ್ಯಂಡ್ ಟ್ರೈ ಟು ಫೈಂಡ್ ಔಟ್ ವೇರ್ ಯು ಕ್ಯಾನ್ ಸಿ ದ ರೋಲ್ ಆಫ್ ಫಿಸಿಕ್ಸ್, ವೇರ್ ಫಿಸಿಕ್ಸ್ ಹ್ಯಾಸ್ ಹೆಲ್ಪ್ಡ್ ಟು ಇಂಪ್ರೂವೈಸ್ ದ ಟೆಕ್ನಾಲಜಿ. ಇನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಇಟ್ ಈಸ್ ನಾಟ್ ದ್ಯಾಟ್ ಸಿಂಪಲ್, ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್. ಬೋಸ್ಟನ್ ಅನ್ನೋ ಒಂದು ಪ್ಲೇಸಲ್ಲಿ, ಆಯಿತಾ, ಸೊ ಒಂದು ಆಡಿಟೋರಿಯಮನ್ನು ಕಟ್ಟಿದ್ರು. ಬೋಸ್ಟನ್ ಸಿಂಫೋನಿ ಹಾಲ್ ಅಂತ ಕರೀತಾರೆ, ಆಯಿತಾ. ಸೊ ಇಲ್ಲಿದೆ ಬೋಸ್ಟನ್ ಸಿಂಫೋನಿ ಹಾಲ್ ಅಂತ. ಆ ಬೋಸ್ಟನ್ ಸಿಂಫೋನಿ ಹಾಲ್ ಅಂದರೆ ನಮ್ಮಲ್ಲಿ ಸಿನಿಮಾ ಥಿಯೇಟ್ರ್ ಅಂತೀವಲ್ಲ, ಆಡಿಟೋರಿಯಂ ಅಂತೀವಲ್ಲ, ಆ ಥರ ಒಂದು ಆಡಿಟೋರಿಯಮನ್ನು, ಒಂದು ಸಿಂಫೋನಿ ಹಾಲನ್ನು ಕಟ್ಟಿದ್ರು. ಕಟ್ಟಿದ ಮೇಲೆ ಅಲ್ಲಿ ಮ್ಯೂಸಿಕಲ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಬೇಕು. ಇನಾಗ್ರೇಷನ್ಗೆ ಒಂದು ಫೇಮಸ್ ವೆಲ್ ನೋನ್ ಆರ್ಕೆಸ್ಟ್ರಾ ಟೀಮನ್ನು ಕರೆಸಿದ್ರು. ಆ ಆರ್ಕೆಸ್ಟ್ರಾ ಟೀಮ್ ಬಂದು ಆಡಿಟೋರಿಯಮಲ್ಲಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ ತಕ್ಷಣಕ್ಕೇ ಆಡಿಟೋರಿಯಮಲ್ಲಿ ಕೂತಿರೋ ಜನ ಒಬ್ಬೊಬ್ಬರಾಗಿ ಹೊರಗಡೆ ಹೋಗಲಿ ಶುರು ಮಾಡಿದರು. ಯಾಕೆ, ಏನು ಕಾರಣ? Whether the performance was not good, whether the singer was not singing properly, whether musicians were very bad, ಅಥವಾ ಇನ್ಸ್ಟ್ರೂಮೆಂಟ್ಸಲ್ಲಿ ಏನಾದ್ರು ಮಿಸ್ಟೇಕ್ ಇತ್ತಾ, ಸೌಂಡ್ ಏನಾದರೂ ಅದು ಚೆನ್ನಾಗಿ ಬರ್ತಿರ್ಲಿಲ್ವಾ? ಎಸ್, ಲಾಸ್ಟ್ ಒಂದು ಹೇಳಿದ್ನಲ್ಲ, ಸೌಂಡ್ ಪ್ರಾಬ್ಲಮ್ ಇತ್ತಲ್ಲಿ. ಆಡಿಟೋರಿಯಮಲ್ಲಿ ಸಿಂಗರ್ ಚೆನ್ನಾಗೇ ಹಾಡು ಹೇಳ್ತಾ ಇದ್ದ, ಮ್ಯೂಸಿಷಿಯನ್ಸು ಚೆನ್ನಾಗೇ ಪರ್ಫಾರ್ಮ್ ಮಾಡ್ತಾ ಇದ್ರು, ಆದರೆ ಸೌಂಡ್ ಕ್ವಾಲಿಟಿ ಮಾತ್ರ ತುಂಬ ಪೂರ್, ಒಂಥರ ಏನೋ ಹಾರ್ಶ್ ಆಗಿತ್ತು. ಕಿವಿ ಕೇಳಿಸ್ಕೊಳಕ್ಕೆ ಒಂಥರ ಹಿಂಸೆ ಆಗ್ತಾ ಇತ್ತು, ಎಕೋ ಬರ್ತಾ ಇತ್ತು, ಮತ್ತು ಕೆಲವೊಂದು ಮ್ಯೂಸಿಕಲ್ ನೋಟ್ಸ್ ಕೇಳಿಸ್ತಾನೆ ಇರಲಿಲ್ಲ. ಆಮೇಲೆ ಮಲ್ಟಿಪಲ್ ಒಂಥರ ಬೂಮಿಂಗ್ ಸೌಂಡ್ ಬರ್ತಾ ಇತ್ತು. ಆವಾಗ ಎಲ್ಲ ಎದ್ದು ಹೊರಗಡೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಕೊನೆಗೆ ಆ ಆಡಿಟೋರಿಯಂ ಇನ್ಚಾರ್ಜ್ನವರು ಮತ್ತೆ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡಿ ದೇ ಹ್ಯಾಂಡೆಡ್ ಇಟ್ ಓವರ್ ಟು ಎ ಪರ್ಸನ್ ಕಾಲ್ಡ್ ಸಬೈನ್. ಸಬೈನ್ ವಾಸ್ ಫೇಮಸ್ ಆರ್ಕಿಟೆಕ್ಟ್ ಅಂಡ್ ಹಿ ದೆನ್ ಕನ್ಸಲ್ಟೆಡ್ ಫಿಸಿಸಿಸ್ಟ್. ಫಿಸಿಕ್ಸ್ ಪೀಪಲ್ ಅನ್ನ ಕನ್ಸಲ್ಟ್ ಮಾಡಿ ಏನಕ್ಕೆ ಹಿಂಗೆ ಆಗ್ತಾ ಇದೆ ಅಂತ ಎಲ್ಲ ಸೇರ್ಕೊಂಡು ಯೋಚನೆ ಮಾಡಿ ಅಲ್ಲಿ ಏನೇನು ಡ್ರಾಬ್ಯಾಕ್ಸ್ ಇತ್ತು ಅದನ್ನೆಲ್ಲ ಸೆಟ್ ರೈಟ್ ಮಾಡಿದ್ರು. ಏನೇನು ಪ್ರಾಬ್ಲಮ್ ಇತ್ತು ಅನ್ನೋದನ್ನ ಸೌಂಡ್ ಚಾಪ್ಟರ್ ಅಲ್ಲಿ ನಾನು ಹೇಳ್ತೀನಿ. ಸಬೈನ್ ಟುಕ್ ದ ಹೆಲ್ಪ್ ಆಫ್ ಫಿಸಿಸಿಸ್ಟ್, ಅಂದ್ರೆ ಫಿಸಿಕ್ಸ್ ಅಲ್ಲಿ ಅವನ ಸಪೋರ್ಟಿವ್ ಬಂತು. ಆ ರೀತಿ ಫಿಸಿಕ್ಸ್ ಅನ್ನು ಅವನು ಇನ್ಕ್ಲೂಡ್ ಮಾಡಿದ್ರಿಂದ ಆ ಆಡಿಟೋರಿಯಂ ಕ್ವಾಲಿಟಿ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಐ ಟೆಲ್ ಯು, ಈವನ್ ಟುಡೇ ಬೋಸ್ಟನ್ ಸಿಂಫೋನಿ ಹಾಲ್ ಈಸ್ ಒನ್ ಆಫ್ ದ ಬೆಸ್ಟ್ ಆಡಿಟೋರಿಯಂ ಇನ್ ದ ವರ್ಲ್ಡ್ ಅಂಡ್ that credit not only goes to engineers, not only go to architects, also go to physicists. ಅಂದರೆ ಫಿಸಿಕ್ಸ್ ನಮಗೆ ಎಲ್ಲೆಲ್ಲಿ ನಮ್ಮ ಸಹಾಯಕ್ಕೆ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಇರಲಿ, ಇಷ್ಟು ಹೇಳಿದ ಮೇಲೆ ಒಂದು ಸ್ಟೆಪ್ ಮುಂದೆ ಹೋಗೋಣ. ನೇಚರಲ್ಲಿ ಫೋರ್ಸ್ಗಳಿದ್ದಾವೆ. ಈಗ ಫೋರ್ಸ್ ಅನ್ನೋದು ತುಂಬ ಕಾಮನ್. ನಾವು ಫಿಸಿಕ್ಸಲ್ಲಿ ಕೆಲವು ವರ್ಡ್ಸನ್ನು ಏನು ಯೂಸ್ ಮಾಡ್ತೀವೋ ಡೇ ಟು ಡೇ ಲೈಫಲ್ಲೂ ಯೂಸ್ ಮಾಡ್ತೀವಿ, ಬಟ್ ದೇರ್ ಇಸ್ ನೋ ಸಿಮಿಲಾರಿಟಿ. ಡೋಂಟ್ ಫೋರ್ಸ್ ಮೀ ಅಂತ ಹೇಳ್ತೀವಿ ಡೇ ಟು ಡೇ ಲೈಫಲ್ಲಿ, ಬಟ್ ಫಿಸಿಕ್ಸಲ್ಲಿ ಬರೋ ಫೋರ್ಸ್ಗೂ ನಾರ್ಮಲ್ ಲೈಫಲ್ಲಿ ಬರೋ ಫೋರ್ಸ್ಗೂ ಯಾವ ರೀತಿಯ ಕನೆಕ್ಷನ್ ಇರೋದಿಲ್ಲ. ಅದೇ ರೀತಿ ವರ್ಕ್ ಅಂತ ಹೇಳ್ತೀವಿ, ಫಿಸಿಕ್ಸಲ್ಲಿ ಬರೋ ವರ್ಕು ಮತ್ತು ನಾರ್ಮಲ್ ಲೈಫಲ್ಲಿ ನಾವು ಯೂಸ್ ಮಾಡೋ ವರ್ಕ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇರಲಿ, ಅದನ್ನು ಮತ್ತೆ ಬರೋ ಚಾಪ್ಟರ್ಗಳಲ್ಲಿ ಒಂದೊಂದಾಗಿ ನಾವು ಕಲಿತಾ ಹೋಗೋಣ. ಬ್ಯಾಕ್ ಟು ಫೋರ್ಸ್. ಇನ್ ದಿಸ್ ಯೂನಿವರ್ಸ್ ಎವ್ರಿಥಿಂಗ್ ಈಸ್ ಹೆಲ್ಡ್ ಟುಗೆದರ್ ಬೈ ಮೀನ್ಸ್ ಆಫ್ ಫೋರ್ಸ್. ಫೋರ್ಸ್ ಇಲ್ಲ ಅಂತಂದರೆ ಒಂದಕ್ಕೊಂದು ಗಟ್ಟಿಯಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಆಯಿತಾ. ಸೊ ಮ್ಯಾಟರ್ ಈಸ್ ಹೆಲ್ಡ್ ಟುಗೆದರ್. ಮ್ಯಾಟರ್ ಮೇ ಬಿ ಇನ್ ದ ಸಾಲಿಡ್ ಫಾರಮ್ ಆರ್ ಲಿಕ್ವಿಡ್ ಫಾರಮ್ ಆರ್ ಗೇಷಿಯಸ್ ಫಾರಮ್. It is held together by means of certain forces. So now let me give a brief account of forces in nature. Forces in nature.
ನೇಚರಲ್ಲಿ ಇರ್ತಕ್ಕಂಥ ಫೋರ್ಸ್ಗಳು, ನೇಚರಲ್ಲಿ ಇರ್ತಕ್ಕಂಥ ಫೋರ್ಸ್ಗಳು. ಆ್ಯಕ್ಚುಲಿ ವಿ ಹ್ಯಾವ್ 4 ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್. 4 ಬೇಸಿಕ್ ಫೋರ್ಸ್ಗಳಿದ್ದಾವೆ. ಅದರಲ್ಲಿ ಫಸ್ಟ್ ಒನ್ ಬಂದು ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್, ದಿಸ್ ಈಸ್ one of the fundamental force. This force exists between any two objects having some mass. ಈಗ ಈ ಪೆನ್ನು ಮತ್ತು ಈ ಪೆನ್ನು ಎರಡು ತಗೊಂಡ್ರೆ ಇವೆರಡು ಮಧ್ಯದಲ್ಲಿ ಒಂದು ಫೋರ್ಸ್ ಇದೆ, ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಅಥವಾ ಈ ಪೆನ್ನು ಮತ್ತು ಈ ಅರ್ತ್ ಅನ್ನು ತಗೊಂಡ್ರೆ ಬಿಟ್ವೀನ್ ಪೆನ್ ಅಂಡ್ ಅರ್ತ್ ವಿ ಹ್ಯಾವ್ ಫೋರ್ಸ್, ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್. ಒಂದೇ ಥರ ಇರೋದು, ಇಟ್ ಈಸ್ ಅಟ್ರಾಕ್ಟಿವ್. ಗ್ರಾವಿಟೇಷನಲ್ ಫೋರ್ಸ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಎರಡು ಆಬ್ಜೆಕ್ಟ್ಗಳ ಮಧ್ಯೆ ಒಂದು ರೀತಿಯ ಅಟ್ರಾಕ್ಷನ್ ಇರುತ್ತೆ ಹೀಗೆ, ಆಯ್ತಾ. ಆಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ಮಾಸ್. ಇಟ್ ಡಿಪೆಂಡ್ಸ್ ಅಪಾನ್ ಮಾಸ್ ಆಫ್ ದಿ ಆಬ್ಜೆಕ್ಟ್. ಇಟ್ ಈಸ್ ಮಾಸ್ ಡಿಪೆಂಡೆಂಟ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಬಂದರೆ ನೀವು ಒಂದು 2-3 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಮೊದಲನೇದಾಗಿ ಇಟ್ ಈಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಎರಡನೇದಾಗಿ ಇಟ್ ಈಸ್ ಮಾಸ್ ಡಿಪೆಂಡೆಂಟ್ ಫೋರ್ಸ್. ಮೂರನೇದು ಇಟ್ ಈಸ್ ನಾಟ್ ಎ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್, ಇಟ್ ಈಸ್ ಎ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಅಂತ ಸ್ಟ್ರಾಂಗ್ ಆಗಿ ಏನು ಅಟ್ರಾಕ್ಟ್ ಆಗೋದಿಲ್ಲ, ಬಟ್ ಇಟ್ ಈಸ್ ಅಟ್ರಾಕ್ಟಿವ್ ಫೋರ್ಸ್. And finally, gravitational force is responsible for celestial bodies to be in their orbit. ಈಗ ಅರ್ತ್ ಸೂರ್ಯನ ಸುತ್ತಲಿಕ್ಕೆ, ಅರ್ತ್ ಟು ಗೋ ಅರೌಂಡ್ ದ ಸನ್, gravitational force is responsible. So with the help of gravitational force we can explain the movement of the objects in the atmosphere or in the universe or in a given solar system. ಅರ್ಥ ಆಯ್ತಾ? ಸೊ ಇದು gravitational force ಬಗ್ಗೆ ಬ್ರೀಫ್ ಅಕೌಂಟ್. ಇದು ಬಿಟ್ಟರೆ ನೆಕ್ಸ್ಟ್ ಬರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಶಾರ್ಟ್ ಫಾರ್ಮ್ ಅಲ್ಲಿ EM ಅಂತ ಬರಿತೀನಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. So gravitational force is mass dependent, electromagnetic force is charge dependent. ಸರ್ ಮಾಸ್ ಗೊತ್ತು, ಚಾರ್ಜ್ ಏನು ಸರ್? ಇದನ್ನು ನಾವು ಸೆಕೆಂಡ್ PUC ನಲ್ಲಿ ಕಲಿಯೋಣ. ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಲ್ಲಿವರೆಗೆ ಇದ್ರ ಮೇಲೆ ಏನು ನಿಮಗೆ ಕ್ವಶನ್ಸ್ ಬರೋದಿಲ್ಲ ಯಾವುದು ಚಾರ್ಜ್ ಬಗ್ಗೆ. ಬಟ್ ದಿಸ್ ಮಚ್ ಯು ಶುಡ್ ನೋ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಎ ಚಾರ್ಜ್ ಡಿಪೆಂಡೆಂಟ್ ಫೋರ್ಸ್. ಮತ್ತು ಚಾರ್ಜಲ್ಲಿ 2 ಥರ ಇದೆ, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಂತ. ಹಾಗಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸಲ್ಲೂ 2 ಥರ ಇದೆ, ಅಟ್ರಾಕ್ಟಿವ್ ಫೋರ್ಸ್ ಮತ್ತು ರಿಪಲ್ಸಿವ್ ಫೋರ್ಸ್ ಅಂತ. ಮಾಸಲ್ಲೇನು 2 ಥರ ಇಲ್ಲ, ಮಾಸ್ ಇರೋದು ಒಂದೇ ಥರ, ಪಾಸಿಟಿವ್ ಮಾಸ್ ನೆಗೆಟಿವ್ ಮಾಸ್ ಅಂತ ಇಲ್ಲ. ಹಾಗಾಗಿ ಗ್ರಾವಿಟೇಷನಲ್ ಫೋರ್ಸ್ ಒಂದೇ ಥರ. ಅದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಂದರೆ ವಿ ಹ್ಯಾವ್ 2 ಚಾರ್ಜಸ್, ಪಾಸಿಟಿವ್ ಅಂಡ್ ನೆಗೆಟಿವ್. ದೇರ್ಫೋರ್ ದೇರ್ ಇಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ and force of repulsion. ನಿಮಗೆ ಗೊತ್ತಿರಬಹುದು, ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅಂತ ಹೇಳ್ತೀವಿ. and this electromagnetic force is a strong force. ಕೇಳ್ಬೋದು, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾವಿಟೇಷನಲ್ ಅಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ. ಗ್ರಾವಿಟೇಷನಲ್ ಫೋರ್ಸ್ ಇಸ್ ಎ ಮಾಸ್ ಡಿಪೆಂಡೆಂಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಈಸ್ ಎ ಚಾರ್ಜ್ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಆಮೇಲೆ ಗ್ರಾವಿಟೇಷನಲ್ ಈಸ್ ಎ ವೀಕ್ ಅಟ್ರಾಕ್ಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಈಸ್ ಎ ಸ್ಟ್ರಾಂಗ್ ಅಟ್ರಾಕ್ಷನ್ ಆಸ್ ವೆಲ್ ಆಸ್ ರಿಪಲ್ಷನ್. ಆಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಫಾರ್ ಮಾಲಿಕ್ಯೂಲ್ಸ್ ಟು ಬಿ ಇಂಟ್ಯಾಕ್ಟ್. ಈಗ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ, ಸೋಡಿಯಂ ಪಾಸಿಟಿವ್ ಅಯಾನ್, ಕ್ಲೋರಿನ್ ನೆಗೆಟಿವ್ ಅಯಾನ್ ಆದಾಗ ಇವೆರಡರ ಮಧ್ಯೆ ಒಂದು ಬಾಂಡಿಂಗ್ ಆಗುತ್ತೆ. ದಟ್ ಬಾಂಡಿಂಗ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕರಿತೀವಿ. ಸೊ ಈ ರೀತಿ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗಲಿಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬೇಕು, ಆಟಮ್ಸ್ ಗಟ್ಟಿಯಾಗಿ ಒಂದು ಕಡೆ ಇರಲಿಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬೇಕು. ಒಂಥರ ಈ ಹೋಲ್ ಯೂನಿವರ್ಸ್ ಅಲ್ಲಿ ಮ್ಯಾಟರ್ ಆಸ್ ಇಟ್ ಈಸ್ ಇರಲಿಕ್ಕೆ, ಈಗ ಈ ಪೆನ್ನಲ್ಲಿ ಮಾಲಿಕ್ಯೂಲ್ಸ್ ಇದಾವೆ, ಆಟಮ್ಸ್ ಇದಾವೆ, ಅವೆಲ್ಲನೂ ಆಯಾ ಜಾಗದಲ್ಲಿ ಟು ಸ್ಟೇ ಇನ್ ದ ರೆಸ್ಪೆಕ್ಟಿವ್ ಪ್ಲೇಸಸ್ ವಿ ನೀಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್. ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ನಾನು ಒಂದ್ಸತಿ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತೀನಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತೀನಿ, ಈ ಕನ್ಫ್ಯೂಷನ್ ನಾನು ಬರೋ ಚಾಪ್ಟರ್ಗಳಲ್ಲಿ ಕ್ಲಿಯರ್ ಮಾಡ್ತೀನಿ. ಈಗ ಸದ್ಯಕ್ಕೆ ನೀವು ಅದನ್ನು ಬರೀ ಎಲೆಕ್ಟ್ರೋಸ್ಟ್ಯಾಟಿಕ್ ಅಂತ ಅಂದ್ಕೊಳ್ಳಿ, ಆಮೇಲೆ ಮ್ಯಾಗ್ನೆಟಿಕ್ ಕೂಡ ಬರುತ್ತೆ. ಇದು ಆದಮೇಲೆ ನೆಕ್ಸ್ಟ್ ಬರೋ ಫೋರ್ಸ್ ನ್ಯೂಕ್ಲಿಯರ್ ಫೋರ್ಸ್ ಅಂತ. ನ್ಯೂಕ್ಲಿಯರ್ ಫೋರ್ಸ್,
ನೀವು ಹೈಸ್ಕೂಲಲ್ಲಿ ಕಲ್ತಿರ್ತೀರಾ, ಆಟಮ್ನಲ್ಲಿ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯಸ್ನ ಒಳಗಡೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಇದ್ದಾವೆ, ಸುತ್ತಲೂ ಎಲೆಕ್ಟ್ರಾನ್ಸ್ ಸುತ್ತುತ್ತಾ ಇದೆ ಅಂತ. ಆಯ್ತಾ? ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇದೆ ಒಪ್ಕೊಳ್ಳೋಣ, ಬಟ್ ಪ್ರೋಟಾನ್ಸ್ ಆರ್ ಪಾಸಿಟಿವ್. ವೈ ಪ್ರೋಟಾನ್ಸ್ ಅಂಡ್ ಪ್ರೋಟಾನ್ಸ್ ಆರ್ ನಾಟ್ ರಿಪೆಲ್ಲಿಂಗ್? ಈಗ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇರೋದೇ ಆದರೆ ಪ್ರೋಟಾನ್ ಪಾಸಿಟಿವ್ ಅಲ್ವಾ, ಇದು ರಿಪೆಲ್ ಆಗಿ ದೂರ ದೂರ ಹೊರಟೋಗ್ಬೇಕು. ಯಾಕೆ ಹೋಗೋದಿಲ್ಲ? ದೇರ್ ಈಸ್ ಎ ರೀಸನ್. ಯಾಕೆ ಪ್ರೋಟಾನ್ಸ್ ರಿಪೆಲ್ ಆಗಲ್ಲ ಅಂದರೆ ಅವೆರಡನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳ್ಲಿಕ್ಕೆ ಒಂದು ಫೋರ್ಸ್ ಇರುತ್ತೆ ಒಳಗಡೆ. ದಟ್ ಈಸ್ ನಥಿಂಗ್ ಬಟ್ ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಈಸ್ ಸ್ಟ್ರಾಂಗೆಸ್ಟ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಈಸ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸ್. That is always attractive force, and it is not depending on the mass, it is not depending on the charge, it is not depending on the distance. It depends on some different parameters which we will discuss in second PUC. ಈಗ ಸದ್ಯಕ್ಕೆ ನಮಗೆ ಏನು ಬೇಕಪ್ಪ? ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ಏನು, ಅದು ಎಲ್ಲಿರುತ್ತೆ? ನ್ಯೂಕ್ಲಿಯರ್ ಫೋರ್ಸ್ is a strong attractive force, strongest attractive force, and it exists only inside the nucleus. It exists only inside the nucleus. ನ್ಯೂಕ್ಲಿಯಸ್ ಬಿಟ್ಟು ಹೊರಗಡೆ ಬಂದರೆ there is no nuclear force. Nuclear force is a short range ಫೋರ್ಸ್ ಅಂತ ಕರಿತೀವಿ. ಅದನ್ನ ತುಂಬಾ ಕಡಿಮೆ ಡಿಸ್ಟೆನ್ಸ್ ಮಾತ್ರ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ದೇರ್ ಫಾರ್ ಇಟ್ ಈಸ್ ಕಾಲ್ಡ್ ಶಾರ್ಟ್ ರೇಂಜ್ ಫೋರ್ಸ್. ಇದಾದ್ಮೇಲೆ ಇನ್ನು ಕೊನೆ ಫೋರ್ಸ್, ನಾಲ್ಕನೇ ಫೋರ್ಸ್, ಇಟ್ ಈಸ್ ಆಲ್ಸೋ ನ್ಯೂಕ್ಲಿಯರ್ ಫೋರ್ಸ್, ಬಟ್ ಇಟ್ ಈಸ್ ಕಾಲ್ಡ್ ಆಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ. ಇಟ್ ಈಸ್ ಎ ವೀಕ್ ನ್ಯೂಕ್ಲಿಯರ್ ಫೋರ್ಸ್. It is stronger than gravitational force, weaker than electrostatic force. ಅವೆರಡರ ಮಧ್ಯದಲ್ಲಿರುತ್ತಂತೆ. And it is formed or it is generated or it will act during what is called beta decay process. ಇವೆಲ್ಲ ಈಗ ಸದ್ಯಕ್ಕೆ ನಮಗೆ ಬೇಡ. What is beta decay? What is nuclear force? Why it is called short range? ಇವೆಲ್ಲ ನಾವು ನ್ಯೂಕ್ಲಿಯರ್ ಫಿಸಿಕ್ಸ್ ಅಲ್ಲಿ ಡೀಟೇಲ್ ಆಗಿ ಕಲಿಯೋಣ. ಈಗ ಸದ್ಯಕ್ಕೆ ಕಂಟಿನ್ಯೂಯೇಷನ್ ಪರ್ಪಸ್ಗೆ ನಾನು ಅವನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ನಾನು ಏನು ಹೇಳಿದೆ ಇಷ್ಟೊತ್ತು? there are four natural forces, namely gravitational force, electrostatic electromagnetic force, nuclear force, weak nuclear force, strong nuclear force ಅಂತ. ಆಯ್ತಾ? ಆಮೇಲೆ gravitational force is mass dependent, electromagnetic is charge dependent, nuclear force we don't know on what actually it depends. Even weak nuclear force also we don't know exactly on what it depends, what parameters it depends ಅಂತ ಇನ್ನು ಕರೆಕ್ಟಾಗಿ ಗೊತ್ತಿಲ್ಲ ನಮಗೆ. ಇದಿಷ್ಟು ನ್ಯಾಚುರಲ್ ಫೋರ್ಸ್ ಆದರೆ ಇವುಗಳ ಜೊತೆಗೆ ಇನ್ನೂ ಕೆಲವು ಫೋರ್ಸ್ ಇದಾವೆ. ರೆಸಿಸ್ಟಿವ್ ಫೋರ್ಸ್ ಅಂತ ಕರಿತೀವಿ, ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ, ವಿಸ್ಕಸ್ ಫೋರ್ಸ್ ಅಂತ ಕರಿತೀವಿ. ಸ್ಪ್ರಿಂಗ್, ಈಗ ಸ್ಪ್ರಿಂಗ್ ಅನ್ನ ಹೇಳಿದಾಗ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಬಿಟ್ರೆ ಕಾಂಟ್ರಾಕ್ಟ್ ಆಗುತ್ತಲ್ಲ, ಅದನ್ನ ಸ್ಪ್ರಿಂಗ್ ಫೋರ್ಸ್ ಅಂತ ಕರಿತೀವಿ. ಒಂದು ದಾರನ ಬಿಗಿಯಾಗಿ ಹೇಳಿದ್ರೆ ಟೆನ್ಷನ್ ಫಾರ್ಮೇಷನ್ ಆಗುತ್ತಲ್ವಾ, ಟೆನ್ಷನ್ is also a force. So we have so many forces: frictional force, tension, normal reaction, resistance, viscous. Many forces are there, but all of them are one way or other connected to these four. Therefore they are called derived forces. They are all called as derived forces. So far I explained you what is the range of physics in terms of length, mass and time. Next, what are the different types of forces in nature? Some comparative statements, comparisons, and then what is this derived force? Okay, so now let us proceed with next and the last topic, that is nature of physical laws. ನೇಚರಲ್ಲಿ ಡಿಫ್ರೆಂಟ್ ಲಾಸ್ಗಳಿದ್ದಾವೆ. ಆ ಲಾಗಳ ನೇಚರನ್ನು ಮತ್ತೆ ನಾವು ನೋಡೋಣ. ಲಾ ಅಂದರೆ ಏನು ಅಥವಾ ಥಿಯರಿ ಅಂದರೆ ಏನು ಒಂದೊಂದಾಗಿ ನೋಡ್ತಾ ಹೋಗೋಣ. Okay, now we will proceed with the nature of physical laws. Nature of physical laws. Okay, so we will discuss this. Actually
ಈ ಫಿಸಿಕ್ಸ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ systematic study of nature and exploring everything what is happening in nature and then utilizing the same thing for the explanation of other happenings which are taking place around us. ಅಂದರೆ ಈ ನೇಚರನ್ನು ಡೀಟೇಲಾಗಿ ಸ್ಟಡಿ ಮಾಡೋದು, ಸ್ಟಡಿ ಮಾಡಿಬಿಟ್ಟು ಒಂದಷ್ಟು ಲಾಗಳನ್ನು ಮಾಡೋದು, ಆ ಲಾಗಳನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಇಡೋದು, ಅದನ್ನು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಘಟನೆಗಳನ್ನು, ಇನ್ಸಿಡೆಂಟ್ಗಳನ್ನು, ಈವೆಂಟ್ಗಳನ್ನು, ಪ್ರೋಸೆಸ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದು. ಇಷ್ಟೇ ಫಿಸಿಕ್ಸ್ ಅಂದರೆ. ಆಗಲೇ ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಈಗ ಆಬ್ಜೆಕ್ಟ್ ಕೆಳಗಡೆ ಬೀಳೋದು ಗ್ರಾವಿಟಿ ಬಗ್ಗೆ ಚೆನ್ನಾಗಿ ಕಲ್ತ್ಬಿಟ್ಟು ಆ ಗ್ರಾವಿಟೇಷನ್ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಫರ್ದರ್ ಗ್ಯಾಲಾಕ್ಸಿಗಳಲ್ಲಿ ಇರ್ತಕ್ಕಂಥ ಸ್ಟಾರ್ಸ್ ಮೂವ್ಮೆಂಟ್ ಆಗ್ಬೋದು, ಅಥವಾ ನಮ್ಮ ಸೋಲಾರ್ ಸಿಸ್ಟಮಲ್ಲೇ ಅರ್ತ್ ಗೋಯಿಂಗ್ ಅರೌಂಡ್ ದ ಸನ್ ಆರ್ ಮೂನ್ ಗೋಯಿಂಗ್ ಅರೌಂಡ್ ದ ಅರ್ತ್, ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಯುಟಿಲೈಸ್ ಮಾಡ್ಕೋತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ನೇಚರ್ physics. And in physics we adopt two procedures, unification and reductionism ಅಂತ. ಅವೆರಡೂ ಆಗಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವನ್ನೆಲ್ಲ ಕಲಿಬೇಕು, ಇವನ್ನೆಲ್ಲ ತಿಳ್ಕೋಬೇಕು ಅಂತ ಬಹಳ ವರ್ಷದಿಂದ ಜನ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಸೈನ್ಸ್ ಅನ್ನೋದು ಯಾವತ್ತು ಶುರುವಾಯಿತು ಅಂತ ವಿ ಕೆನಾಟ್ ಸೇ. ಸೊ ದಿಸ್ ಈಸ್ ದ ಸ್ಟಾರ್ಟಿಂಗ್ ಡೇಟ್ ಅಂತ ದೇರ್ ಇಸ್ ನೋ ಕ್ಲಿಯರ್ ಕಟ್ ಆ್ಯಂಡ್ ಯು ಕೆನಾಟ್ ಆಲ್ಸೋ. So people, when a man started observing the things curiously, science began. ಯಾವಾಗ ನೀವು ಪ್ರತಿಯೊಂದು ಈವೆಂಟನ್ನು ಕ್ಯೂರಿಯಸ್ ಆಗಿ ಒಂಥರ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರ, ಅವಾಗ ಸೈನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗೆ ನೋಡ್ಕೊಂಡ್ರೆ ಇಂಡಿಯನ್ಸ್, ಓಕೆ, ಇನಿಷಿಯಲ್ ಸ್ಟೇಜಲ್ಲಿ ತುಂಬ ಬಿಗಿನಿಂಗಲ್ಲಿ ಇನ್ ಏನ್ಷಿಯಂಟ್ ಟೈಮ್ಸ್ ಇಂಡಿಯನ್ಸ್ ಆ್ಯಂಡ್ ಈಜಿಪ್ಟಿಯನ್ಸ್ ಆ್ಯಂಡ್ ದೆನ್ ಚೈನೀಸ್, ಓಕೆ, ಇಲ್ಲಿ ಇಂಡಿಯಾದಲ್ಲಿ, ಈಜಿಪ್ಟಲ್ಲಿ ಮತ್ತು ಚೈನಾದಲ್ಲಿ ಫಿಸಿಕ್ಸ್ ಅಂತ ಅಲ್ಲ, ಸೈನ್ಸೇ ತುಂಬ ಚೆನ್ನಾಗಿ ಇನಿಷಿಯಲ್ ಸ್ಟೇಜಸಲ್ಲಿ ಬೆಳೀತಾ ಹೋಯಿತು. ನೀವೆಲ್ಲ ಕೇಳಿರ್ಬೋದು, ಆಟಮ್ ಅಂತಂದರೆ ಕಣ ಅಂತೀವಿ ಕನ್ನಡದಲ್ಲಿ. ಆ ಕಣ ಅನ್ನೋ ವರ್ಡ್ ಬಂದಿದ್ದು ಕೂಡ ಒಬ್ಬ ಸೈಂಟಿಸ್ಟಿಂದನೇ. ನಾವೇನು ಮಾಡ್ತೀವಿ, ಮುನಿಗಳು, ಋಷಿಗಳು ಅಂತೀವಿ. ಕಣಾದ ಅಂತ ಒಬ್ಬ ಋಷಿ, ಕಣಾದ ಅನ್ನೋ ಒಬ್ಬ ಋಷಿ ಆಟಮ್ ಕಾನ್ಸೆಪ್ಟನ್ನು ಕೊಡ್ತಾನೆ ತುಂಬ ಹಿಂದೆನೇ ಕೂಡ. ಸೊ ಹಂಗಾಗಿ ನಾವು ಕಣ ಅಂತೀವಿ, ಅಣು, ಕಣ, ಇವೆಲ್ಲನೂ ನಮ್ಮಲ್ಲೇ ಇರೋದು. ಅಂದರೆ ನಮ್ಮ ಇಂಡಿಯನ್ಸ್ ಏನು ಯಾವತ್ತೇನು ಹಿಂದೆ ಬಿದ್ದಿಲ್ಲ. ಆರ್ಯಭಟ, ಓಕೆ, ಆರ್ಯಭಟ ಮ್ಯಾಥಮೆಟಿಕ್ಸಲ್ಲಿ ಈವನ್ ಟುಡೇ ಇಟ್ ಈಸ್ ಪಾಪ್ಯುಲರ್ ಆ್ಯಂಡ್ ವೆರಿ ಸಿಗ್ನಿಫಿಕೆಂಟ್ ನೇಮ್. ಇಂಡಿಯನ್ಸ್ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸೈನ್ಸಿಗೆ, ಅದರಲ್ಲೂ ಫಿಸಿಕ್ಸ್ಗೂ ಕೂಡ ಇದೆ. ಆಮೇಲೆ ಈ 14-15 ಸೆಂಚುರಿ ಆದಮೇಲೆ ಸ್ವಲ್ಪ ಯುರೋಪಿಯನ್ಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತಾ ಹೋಯಿತು. ಓಕೆ, ಸೊ ಸೈನ್ಸ್ ಸ್ಟಾರ್ಟೆಡ್ in ancient times in India, China and then Egypt, and then flourished in the middle of 15th and 16th century in European countries. Now each and every country, each and every state is contributing for the growth of physics, growth of science. ಈ ಪ್ರೋಸೆಸ್ಸಲ್ಲಿ ಸಾಕಷ್ಟು ಜನ ಸೈಂಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ. ಎಷ್ಟೋ ಜನ ಅವ್ರ ಲೈಫನ್ನೇ ಅದಕ್ಕೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮೇಡಮ್ ಕ್ಯೂರಿ ಅಂತ ನೀವು ಹೆಸರು ಕೇಳಿರಬೇಕು. ಮೇಡಮ್ ಕ್ಯೂರಿ ಈಸ್ ಎ ವೆಲ್ ನೋನ್ ನೇಮ್, ನಾವು ಮರೆಯೋಂಗೇ ಇಲ್ಲ. ಮೇಡಮ್ ಕ್ಯೂರಿ ರೇಡಿಯೋ ಆಕ್ಟಿವಿಟಿ ಮೇಲೆ ತುಂಬ ಕೆಲಸ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು ಒಂದು ಎಲಿಮೆಂಟನ್ನು ಕೂಡ ಕಂಡುಹಿಡಿದ್ರು, ಅದಕ್ಕೆ ಪೊಲೋನಿಯಂ ಅಂತ ಹೆಸರಿಟ್ಟಿದ್ದಾರೆ. ಅವ್ರ ಕಂಟ್ರಿ ಪೋಲ್ಯಾಂಡ್, ಅದಕ್ಕೆ ರೆಸ್ಪೆಕ್ಟ್ ಕೊಡಲಿಕ್ಕೆ ಅವರ ಕಂಟ್ರಿಗೆ ಒಂದು ಹೆಸರು ಬರಲಿ ಅಂತೇಳಿ ಪೊಲೋನಿಯಂ ಅಂತ ಹೆಸರಿಟ್ಟಿದ್ದಾರೆ. ದಿಸ್ ಮೇಡಮ್ ಕ್ಯೂರಿ ಡಿಡ್ ಲಾಟ್ ಆಫ್ ವರ್ಕ್ ಆನ್ ರೇಡಿಯೋ ಆಕ್ಟಿವಿಟಿ. ಆ ರೇಡಿಯೋ ಆಕ್ಟಿವಿಟಿ ಮೇಲೆ ವರ್ಕ್ ಮಾಡಬೇಕಾದ್ರೆ ರೇಡಿಯೇಷನ್ಸ್ ಎಲ್ಲ ಅವ್ರ ಬಾಡಿ ಒಳಗಡೆ ಪಾಸ್ ಆಗಿ, ಪವರ್ಫುಲ್ ರೇಡಿಯೇಷನ್ಸ್ ಅವು ಆಲ್ಫಾ, ಬೀಟಾ, ಗಾಮಾ ಅಂತ, ಅವು ಬಾಡಿ ಒಳಗಡೆ ಪಾಸ್ ಆಗಿ ಫೈನಲಿ ಶಿ ಡೈಡ್ ಬಿಕಾಸ್ ಆಫ್ ದಟ್ ರೇಡಿಯೇಷನ್ ಡ್ಯಾಮೇಜ್. ಈ ಥರ ತಮ್ಮ ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಇನ್ನು ಕೆಲವರು ಅವ್ರಿಗೆ ಬಂದಿರೋ ಅವಾರ್ಡ್ ಮನಿಯನ್ನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಫಿಸಿಸಿಸ್ಟೇ ತಗೊಳ್ಳ, ಸಿ ವಿ ರಾಮನ್, ಸರ್ ಸಿ ವಿ ರಾಮನ್ ಇದಾರಲ್ವಾ, ಇವ್ರಿಗೆ ನೊಬೆಲ್ ಪ್ರೈಸ್ ಬಂತು, ಆಯ್ತಾ, ಫಿಸಿಕ್ಸಲ್ಲಿ. ನೊಬೆಲ್ ಪ್ರೈಸ್ ಬಂದಿದ್ದು ಕೂಡ, ನೊಬೆಲ್ ಪ್ರೈಸ್ಗೂ ಸಿ ವಿ ರಾಮನ್ಗೂ ನಮ್ಮ ಕರ್ನಾಟಕಕ್ಕೂ ಭಾಳ ಒಂದು ಕನೆಕ್ಷನ್ ಇದೆ. ಏನಕ್ಕೆ ಅಂದರೆ ಹೇಳ್ತೀನಿ, ಅವರು ಫಸ್ಟ್ ಏನು ನೊಬೆಲ್ ಪ್ರೈಸ್ ಬಂತಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಥಿಯರಿಯನ್ನು ಫಸ್ಟ್ ಅನೌನ್ಸ್ ಮಾಡಿದ್ದು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹತ್ರ ಒಂದು ಸೆಂಟ್ರಲ್ ಕಾಲೇಜ್ ಅಂತ ಇದೆ, ಅಲ್ಲಿ ಅವರು ಫಸ್ಟ್ ಅನೌನ್ಸ್ ಮಾಡ್ತಾರೆ ಫೆಬ್ರವರಿ 28ಕ್ಕೆ. ಅದನ್ನು ನಾವು ಇವತ್ತು ಸೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಆಯಿತಾ. ಸೊ ಹಂಗಾಗಿ ಅವ್ರು ನೊಬೆಲ್ ಪ್ರೈಸ್ ಬರೋ ಮುಂಚೆನೇ ಆ ಕಾನ್ಸೆಪ್ಟನ್ನು ಬೆಂಗಳೂರಲ್ಲಿ ಅನೌನ್ಸ್ ಮಾಡಿದ್ರು, ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿದರು. ಆಮೇಲೆ ಅವ್ರಿಗೆ
ಅವ್ರಿಗೆ ನೊಬೆಲ್ ಪ್ರೈಸ್ ಬಂತು. ಆ ನೊಬೆಲ್ ಪ್ರೈಸ್ ಮನಿಯನ್ನು ತಗೊಂಡು ಬಂದವರು ಬೆಂಗಳೂರಲ್ಲಿ ಒಂದು ರಿಸರ್ಚ್ ಸೆಂಟರನ್ನು ಓಪನ್ ಮಾಡಿದ್ದಾರೆ. RRI ಅಂತ ಕರೀತಾರೆ, ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ. ನೋಡಿ, ಅವ್ರು ಎಷ್ಟೋ ಲಕ್ಷ ಡಾಲರ್ ಬಂತು, ಆದರೆ ಅದನ್ನು ಅವ್ರು ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳಿಲ್ಲ, ಒಂದು ರಿಸರ್ಚ್ ಸೆಂಟರನ್ನೇ ಓಪನ್ ಮಾಡಿದರು. ಈ ಥರ. ಆಮೇಲೆ ರಾಂಟಿಜನ್ ಅಂತ ಎಕ್ಸ್ರೇ ಕಂಡುಹಿಡಿದಿದ್ದು ಅವಾಗಲೇ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ರಾಂಟಿಜನ್ ಎಕ್ಸ್ರೇ ಕಂಡುಹಿಡಿದ ಮೇಲೆ ಅವ್ರಿಗೆ ನೊಬೆಲ್ ಪ್ರೈಸ್ ಅನೌನ್ಸ್ ಆಗುತ್ತೆ. ಅವ್ರು ಆ ನೊಬೆಲ್ ಪ್ರೈಸ್ ಮನಿಯನ್ನು ರಿಸೀವ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಅಷ್ಟನ್ನು ಕೂಡ ಒಂದು ರಿಸರ್ಚ್ ಸೆಂಟರ್ಗೆ ಡೊನೇಟ್ ಮಾಡಿಬಿಡ್ತಾರೆ. ಯಾಕೆ ಅಂದರೆ ಆ ದುಡ್ಡು ತೊಗೊಂಡ್ಬಿಟ್ರೆ ನಾನು ಕಂಡುಹಿಡಿದಿದ್ದಕ್ಕೆ ನಾನು ದುಡ್ಡು ಇಸ್ಕೊಂಡಂಗೆ ಆಗುತ್ತೆ. ಅಂದರೆ ಐ ಆಮ್ ಎನ್ಕ್ಯಾಶಿಂಗ್ ಮೈ ರಿಸರ್ಚ್ ವಿತ್ ಮನಿ. ಬೇಡ ನನಗೆ, ಐ ಡೋಂಟ್ ವಾಂಟ್ ಟು ಎನ್ಕ್ಯಾಶ್ ಮೈ ರಿಸರ್ಚ್, ಮೈ ವರ್ಕ್, ಲೆಟ್ ಇಟ್ ಬಿ ದೇರ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಮ್ಯಾನ್ ಕೈಂಡ್. ಸೊಸೈಟಿಗೆ ಹೆಲ್ಪ್ ಆಗಲಿ, ನನಗೇನಕ್ಕೆ ದುಡ್ಡು, ಈ ಥರ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ಇನ್ನು ಫ್ಯಾರಡೆ, ಮೈಕೆಲ್ ಫ್ಯಾರಡೆ, ಇಟ್ಸ್ ಎ ವೆರಿ ಬಿಗ್ ಪರ್ಸನಾಲಿಟಿ, ವೆರಿ ಹಾನರಬಲ್ ಪರ್ಸನಾಲಿಟಿ. ನೀವು ಫ್ಯಾರಡೆ ಬಗ್ಗೆ ಒಂದ್ಸತಿ ಯಾವ್ದಾದ್ರು ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಫ್ಯಾರಡೆ ತುಂಬ ವರ್ಕ್ ಕೆಮಿಸ್ಟ್ರಿನಲ್ಲೂ ಮಾಡಿದ್ದಾರೆ. ನೀವು ಕಲಿತೀರಾ, ಎಲೆಕ್ಟ್ರೋ ಕೆಮಿಸ್ಟ್ರಿ ಅಂತ ಇದೆ, ಅಲ್ಲೂ ಕಲಿತೀರಾ. ಆ ಫ್ಯಾರಡೇನ ಇಂಗ್ಲೆಂಡ್ ಗೌರ್ಮೆಂಟ್, ಬ್ರಿಟಿಷ್ ರಾಣಿನೇ ಬಂದ್ಬಿಟ್ಟು, ನೋಡಿ ನನಗೆ ಒಂದು ವರ್ಕನ್ನು ಮಾಡಿಕೊಡ್ಬೇಕು, ಈ ವರ್ಕ್ ಮಾಡಿದರೆ ನಿಮಗೆ ಸಾಕಷ್ಟು ಅವಾರ್ಡ್ಸನ್ನು ಕೊಡ್ತೀನಿ, ಆಮೇಲೆ ಐ ವಿಲ್ ಗಿವ್ ಯು ಸಫಿಷಿಯೆಂಟ್ ಮನಿ, ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಐ ಗಿವ್ ಯು ನೈಟ್ಹುಡ್ ಅವಾರ್ಡ್ ಅಂತ. ನೈಟ್ಹುಡ್ ಅಂದರೆ ಹೈಯೆಸ್ಟ್ ಅವಾರ್ಡ್ ಆಫ್ ಬ್ರಿಟನ್. ನಮ್ಮಲ್ಲಿ ಭಾರತ ರತ್ನ ಅಂತೀವಲ್ಲ, ಆ ಥರ. ಆದರೆ ಫ್ಯಾರಡೆ ಸಿಂಪ್ಲಿ ರಿಜೆಕ್ಟೆಡ್. ಯಾಕೆ? ಬಿಕಾಸ್ ಪ್ರಾಬಬಲಿ ದೇ ಮೈಟ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಸಮ್ ಅನ್ಫೇವರಬಲ್ ಆಕ್ಟಿವಿಟೀಸ್. ಯಾವುದೋ ಕೆಮಿಕಲ್ಸನ್ನು ಡೆವಲಪ್ ಮಾಡೋದು, ಎಕ್ಸ್ಪ್ಲೋಸಿವ್ ಅನ್ನು ಡೆವಲಪ್ ಮಾಡೋದು, ಅದರಿಂದ ಎನ್ವಿರಾನ್ಮೆಂಟ್ಗೆ, ಸೊಸೈಟಿಗೆ ತೊಂದರೆ ಆಗೋ ಥರ ಇತ್ತು ಅನಿಸುತ್ತೆ. ಹಾಗಾಗಿ ಫ್ಯಾರಡೆ ಸೆಡ್, ನೋ, ಐ ಡೋಂಟ್ ವಾಂಟ್ ಟು ಡೂ ದಿಸ್ ವರ್ಕ್. ಯು ಕ್ಯಾನ್ ಟೇಕ್ ಎನಿ ಆ್ಯಕ್ಷನ್ ಅಗೇನೆಸ್ಟ್ ಮೀ. ನೀವೇನೇ ಆಸೆ ತೋರಿಸಿದ್ರು ಕೂಡ ಐ ವಿಲ್ ನಾಟ್ ಈಲ್ಡ್ ಟು ಯುವರ್ ಪ್ರೆಷರ್ ಅಂತ ಹೇಳ್ತಾನೆ. ಹೀಗೆ ಸೈಂಟಿಸ್ಟ್ಗಳು ಇರ್ತಾರೆ, ಆಯ್ತಾ. ಅವರು ಬರೀ ರಿಸರ್ಚ್ ಅಷ್ಟೇ ಮಾಡಲ್ಲ, ಡಿಸ್ಕವರೀಸ್ ಅಷ್ಟೇ ಮಾಡಲ್ಲ, ಮಾಡಿದ್ರಿಂದ ಸೊಸೈಟಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ತಾರೆ, ಆಯ್ತಾ. ಆಮೇಲೆ ಸೈಂಟಿಸ್ಟ್ಗಳು ಏನು ಎಲ್ಲದಕ್ಕೂ ಲಾ ಬರೀಬೇಕು ಅಂತ ಏನಿಲ್ಲ. ಒಂದಷ್ಟು ಅಬ್ಸರ್ವೇಷನ್ಸ್ ಅನ್ನು ಮಾಡಿ ಒಂದಷ್ಟು ಲಾಗಳನ್ನು ಬರೀತಾರೆ. ಆಮೇಲೆ ದೇ ವಿಲ್ ಬಿ ಅಂಡರ್ ದಿ ಇಂಪ್ರೆಷನ್ ದಟ್ ಇಫ್ ಎನಿ ಥಿಯರಿ ಕಮ್ಸ್ ಇನ್ ಫ್ಯೂಚರ್, ದಿಸ್ ಲಾ ಈಸ್ ಏಬಲ್ ಟು ಎಕ್ಸ್ಪ್ಲೈನ್ ದಟ್ ಅಂತ. ಫಾರ್ ಎಕ್ಸಾಂಪಲ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಬರೆದಾಗ ಸೋಲಾರ್ ಎನರ್ಜಿ ಬಗ್ಗೆ ನಮಗೇನು ಐಡಿಯಾ ಇರಲಿಲ್ಲ, ಅರ್ಥ ಆಯ್ತಾ. ಈಗ ಚಿಪ್ಸ್ ನೀವು ತಿಂತಿರಲ್ಲ ಅಂಗಡಿಯಿಂದ ತಂದು, ಪೊಟ್ಯಾಟೊ ಚಿಪ್ಸಲ್ಲಿ ಎನರ್ಜಿ ಇದೆ. ಆಮೇಲೆ ಈಗ ಮೊಬೈಲ್ ಚಾರ್ಜರಲ್ಲಿ ಎನರ್ಜಿ ಇದೆ. ಆಮೇಲೆ ರಿಮೋಟ್, TV ರಿಮೋಟಲ್ಲಿ ಒಂದು ಸೆಲ್ ಹಾಕ್ತಿರಲ್ಲ, ಅದರಲ್ಲಿ ಎನರ್ಜಿ ಇದೆ. ಎಲ್ಲದಕ್ಕೂ ಏನೋ ಒಂದು ಕನೆಕ್ಷನ್ ಇರಬೇಕಲ್ವಾ. ಚಿಪ್ಸ್ಗೂ, ಬ್ಯಾಟ್ರಿಗೂ ಮತ್ತು ರಿಮೋಟ್ ಕಂಟ್ರೋಲ್ಗೆ ಹಾಕೋ ಸೆಲ್ಗೂ ಏನು ಸರ್ ಕನೆಕ್ಷನ್ ಅಂತ ಕೇಳ್ಬೋದು. ಎಸ್, ವಿ ಹ್ಯಾವ್ ಎ ಕನೆಕ್ಷನ್. ದಟ್ ಈಸ್ ನಥಿಂಗ್ ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ. ಈ ಲಾ ಎಲ್ಲ ಥರದ ಎನರ್ಜೀಸನ್ನು ಕನೆಕ್ಟ್ ಮಾಡುತ್ತೆ. ಇನ್ಫ್ಯಾಕ್ಟ್ ಮುಂದೆ ಇನ್ಯಾವುದೋ ಹೊಸ ಥರದ ಎನರ್ಜಿ ಕಂಡಿಡಿದ್ರೂ ಕೂಡ ಆ ಎನರ್ಜಿಯನ್ನು ಈ ಲಾ ಇಂದ ಎಕ್ಸ್ಪ್ಲೈನ್ ಮಾಡ್ಬೋದು. ಈ ಥರ ಒಂದು ಲಾ ಅಂತ ಆದರೆ ಅದಕ್ಕೆ ಈಗಲೇ ಪ್ರೂಫ್ ಸಿಗಬೇಕಂತ ಏನಿಲ್ಲ. ಆಮೇಲೆ ಪ್ರತಿಯೊಂದು ಅಬ್ಸರ್ವೇಷನ್ಗೂ ಪ್ರೂಫ್ ಬೇಕಾಗಿಲ್ಲ. ಮೇ ಬಿ ಯಾವುದೋ ಒಂದು ಸ್ಟ್ರಾಂಗ್ ಎಕ್ಸ್ಪರಿಮೆಂಟ್ ನಿನ್ನ ಲಾನೇ ಡಿಸ್ಪ್ರೂವ್ ಮಾಡ್ತಾ ಇದೆ ಅಂದಾಗ ದೆನ್ ವಿ ಕ್ಯಾನ್ ಥಿಂಕ್ ಆಫ್ ಕರೆಕ್ಷನ್. ಅದಕ್ಕೆ ನಾನು ಬಿಗಿನಿಂಗಲ್ಲಿ ಹೇಳಿದ್ದೆ, ಫಿಸಿಕ್ಸ್ ಈಸ್ ಓಪನ್ ಫಾರ್ ಕರೆಕ್ಷನ್ ಅಂತ. ಆಮೇಲೆ ಇನ್ನೊಂದು ಲಾ ಆಫ್ ಕನ್ಸರ್ವೇಷನ್ ಇದೆ, ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ. ಅದು ಅಷ್ಟೇನೆ ಯೂನಿವರ್ಸಲ್ ಲಾಗಳವು. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಇದೆ, ಇಟ್ ಈಸ್ ಆಲ್ಸೋ ಯೂನಿವರ್ಸಲ್. ನಾವು ಮಾಸನ್ನಾಗಲಿ ಎನರ್ಜಿಯನ್ನಾಗಲಿ ಕ್ರಿಯೇಟಿವ್ ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ನೂ ಮಾಡೋಕ್ಕಾಗಲ್ಲ ಅನ್ನೋ ಅರ್ಥ ಬರುತ್ತೆ ಅಲ್ಲಿ, ಅರ್ಥ ಆಯ್ತಾ. ಸೊ ಈ ರೀತಿ ಲಾಗಳು ಅವು ಒಂಥರ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳು, ಸ್ಟ್ಯಾಂಡರ್ಡ್ ಆಗಿರ್ತವೆ. ಎಲ್ಲಿವರೆಗೂ ಅವನ್ನ ಡಿಸ್ಪ್ರೂವ್ ಮಾಡೋಕೆ ಆಗೋದಿಲ್ವೋ ಅಲ್ಲಿ ತನಕನೂ ಅವು ಸ್ಟ್ಯಾಂಡರ್ಡ್ ಆಗೇ ಇರ್ತವೆ. ಮುಂದೆ ಎಂದೋ ಒಂದು ದಿನ ಯಾರೋ ಒಂದು ಹೊಸದಾಗಿ ಕಂಡಿಡಿದು, ಈಗ ಫಾರ್ ಎಕ್ಸಾಂಪಲ್ ಹರ್ಟ್ಸ್ ಅಂತ ಹೇಳಿದೆ, ಹರ್ಟ್ಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಕಂಡಿಡ್ದ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಕಂಡಿಡಿದ್ಬಿಟ್ಟು ಅವನು ವೇವ್ ಥಿಯರಿಯನ್ನು ಪ್ರೂವ್ ಮಾಡೋಕ್ಕೆ ಹೋದ, ಆಗಲಿಲ್ಲ. ಆಮೇಲೆ ಹೊಸದಾಗಿ ಒಂದು ಥಿಯರಿ ಉಟ್ಕೊಂಡು, ದಟ್ ಈಸ್ ಕಾಲ್ಡ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಅಂತ. ಹೀಗೆ ಯಾವಾಗಲೂ ವೆರಿ ರೇರ್, ನಾಟ್ ಫ್ರೀಕ್ವೆಂಟ್ಲಿ, ಯಾವಾಗಲೂ ಒಂದು ಸರ್ತಿ ಯಾವುದೋ ಒಂದು ಎಕ್ಸ್ಪರಿಮೆಂಟು ನಮ್ಮ ಸ್ಟೇಟ್ಮೆಂಟನ್ನು ಡಿಸ್ಪ್ರೂವ್ ಮಾಡುತ್ತೆ. ಅವಾಗ ನಾವು ಹೊಸ ಸ್ಟೇಟ್ಮೆಂಟನ್ನು ಹುಡುಕಬೇಕಾಗುತ್ತೆ. ಅದು ಬಿಟ್ಟರೆ ಬೈ ಆ್ಯಂಡ್ ಲಾರ್ಜ್ ಆಲ್ಮೋಸ್ಟ್ ಆಲ್ ದ ಲಾಸ್ ಆರ್ ಪರ್ಫೆಕ್ಟ್ ಓನ್ಲಿ. ಸೊ ಪ್ರತಿಯೊಂದಕ್ಕೂ ನಾನು ಲಾ ಬರ್ಕೊಂಡು ಕೂತ್ಕೋತೀನಿ ಅಂತಂದರೆ ಇಟ್ ಈಸ್ ಇಂಪಾಸಿಬಲ್.
ಆಮೇಲೆ ನಾನು ಅವಾಗಿಂದ ಲಾ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಲಾ ಅಂತ ಇದೆ, ಕೆಲವೊಮ್ಮೆ ಥಿಯರಿ ಅಂತ ಕೂಡ ಇದೆ. ಲಾ ಅಂದರೆ ಏನು, ಥಿಯರಿ ಅಂದರೆ ಏನು ಸ್ವಲ್ಪ ನೋಡೋಣ. ಫಸ್ಟ್ ಲಾ ಅಂದರೆ ಏನು ನೋಡೋಣ. ಲಾ ಅಂತಂದರೆ ಪ್ರಿಸೈಸ್ ಆಗಿರುತ್ತೆ, ಡೆಫಿನೆಟ್ ಆಗಿರುತ್ತೆ ಸ್ಟೇಟ್ಮೆಂಟು, ಪರ್ಫೆಕ್ಟ್ ಆಗಿರುತ್ತೆ, ಕನ್ಫ್ಯೂಷನ್ಗೆ ಅವಕಾಶನೇ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನ್ಯೂಟನ್ಸ್ ಥರ್ಡ್ ಲಾ ಎಲ್ಲರಿಗೂ ಗೊತ್ತಿರೋದೇನೆ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಕರಿತೀವಿ, ಆಯಿತಾ. ಅಂದರೆ ಎಷ್ಟು ಸಿಂಪಲ್ ಆಗಿದೆ ನೋಡಿ ಆ ಸ್ಟೇಟ್ಮೆಂಟು. ಸೊ ಲಾ ಅನ್ನೋದು ಸ್ಟ್ರೈಟ್ ಫಾರ್ವರ್ಡ್ ಸೆಂಟೆನ್ಸ್, ಅದು 1 ಲೈನ್ ಅಥವಾ 2 ಲೈನ್, ಮ್ಯಾಕ್ಸಿಮಮ್ ಅಂದರೆ 3 ಲೈನ್ಸ್ ಅಷ್ಟೇ. ಸೊ ಲಾ ಈಸ್ ಪ್ರಿಸೈಸ್, ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿರುತ್ತೆ ಸ್ಟೇಟ್ಮೆಂಟ್. ಆಮೇಲೆ ಅದು ಸ್ಟ್ಯಾಟಿಕ್ ಅಂದರೆ ಟೈಮ್ ಟು ಟೈಮ್ ಏನು ಚೇಂಜ್ ಆಗಲ್ಲ. ಇವತ್ತು ಹೇಳಿದ್ರು ಅದು ಈಕ್ವಲ್ ಆ್ಯಂಡ್ ಆಪೋಸಿಟೇನೆ, ಇನ್ನು 10 ವರ್ಷ ಬಿಟ್ಟು ಹೇಳಿದ್ರು ಈಕ್ವಲ್ ಆ್ಯಂಡ್ ಆಪೋಸಿಟೇನೆ, ಇನ್ನು 100 ವರ್ಷ ಬಿಟ್ಟು ಹೇಳಿದ್ರು ಕೂಡ ನ್ಯೂಟನ್ಸ್ ಥರ್ಡ್ ಲಾನೇ. ಸ್ಟ್ಯಾಟಿಕ್, ಇಟ್ ವಿಲ್ ನಾಟ್ ಚೇಂಜ್, ಆಯಿತಾ. ಆಮೇಲೆ ಲಾ ಅನ್ನೋದು ಇಟ್ ವಿಲ್ ಎಕ್ಸ್ಪ್ಲೈನ್ ದಿ ಆ್ಯಕ್ಷನ್, ಒಂದು ಈವೆಂಟನ್ನೇ ಎಕ್ಸ್ಪ್ಲೈನ್ ಮಾಡುತ್ತೆ. ಈಗ ಗ್ರಾವಿಟೇಷನಲ್ ಲಾ ಹೇಳ್ತೀವಿ, gravitational force is directly proportional to product of the masses inversely proportional to square of the distance ಅಂತ ಹೇಳ್ತೀವಿ. ಸೊ ಈ ಫಾರ್ಮುಲಾ, ಈ ಲಾ ಅನ್ನು ಉಪಯೋಗಿಸ್ಕೊಂಡು ನಾವು we can explain why an object is falling, with what force it is falling, what impact it will create, we can explain. ಅರ್ಥ ಆಯ್ತಾ? ಹಾಗೆ ಲಾ ವಿಲ್ ಎಕ್ಸ್ಪ್ಲೈನ್ ಅನ್ ಆಕ್ಷನ್, ಇಟ್ ವಿಲ್ ಎಕ್ಸ್ಪ್ಲೈನ್ ಅನ್ ಈವೆಂಟ್, ದಟ್ ಈಸ್ ಅಬೌಟ್ ದಿ ಲಾ. ಅದೇ ಥಿಯರಿ ಅಂತ ಬಂದರೆ, ಥಿಯರಿ ಈಸ್ ನಾಟ್ ಎ ಸಿಂಪಲ್ ಸ್ಟೇಟ್ಮೆಂಟ್. 1 ಲೈನ್ ಇರಲ್ಲ, 2 ಲೈನ್ ಇರಲ್ಲ, ಒಂದು 3-4 ಲೈನ್, ಆಲ್ಮೋಸ್ಟ್ ಒಂದು ಪ್ಯಾರಾ ಥರ ಇರುತ್ತೆ. So it is not short, it is slightly lengthy, it is elaborate, ಆಯಿತಾ. ಸ್ವಲ್ಪ ಉದ್ದ ಇರುತ್ತೆ ಸೆಂಟೆನ್ಸ್ಗಳು, ಸ್ವಲ್ಪ ದೊಡ್ಡದಾಗಿರ್ತವೆ, ಸಿಂಪಲ್ ಆಗಿರೋದಿಲ್ಲ. ಆಮೇಲೆ ಅದು ಡೈನಾಮಿಕ್, ಅಂದರೆ ಕಾಲಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ, ಡೈನಾಮಿಕ್. ಇದು ನಾಟ್ ಸ್ಟ್ಯಾಟಿಕ್. ನ್ಯೂಟನ್ಸ್ ಥರ್ಡ್ ಲಾ ಇವತ್ತು ಹೇಳಿದ್ರು ಅದೇನೆ, ಇನ್ನು 100 ವರ್ಷ ಬಿಟ್ಟು ಹೇಳಿದ್ರು ಅದೇನೆ. ಆದರೆ ಥಿಯರಿ ಹಂಗಲ್ಲ, ಇವತ್ತಿಗೆ ಅದು ಸರಿ, ನಾಳೆ ಏನಾದರೂ ಒಂದು ಅಬ್ಸರ್ವೇಷನ್ ಬಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು, ಫ್ಲೆಕ್ಸಿಬಿಲಿಟಿ ಇದೆ. ಸೊ ದೇರ್ ಫಾರ್ ಐ ಸೆಡ್ ಇಟ್ ಈಸ್ ಡೈನಾಮಿಕ್. ಎಕ್ಸಾಂಪಲ್ ಕೊಡ್ತೀನಿ, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂತ ಇದೆ, ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ ಅಂತ ಇದೆ, ಥಿಯರಿ ಆಫ್ ರಿಲೇಟಿವಿಟಿ ಅಂತ ಇದೆ. ಈಗ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ಸ್ಗೆ ಬರೋಣ. ಈ ಬ್ಯಾಂಡ್ ಥಿಯರಿ ಆಫ್ ಸಾಲಿಡ್ ಬಂದು ಇಟ್ ವಿಲ್ ಎಕ್ಸ್ಪ್ಲೈನ್ ವೈ ಸಮ್ ಸಬ್ಸ್ಟೆನ್ಸಸ್ ಆರ್ ಕಂಡಕ್ಟರ್ಸ್, ಸಮ್ ಆರ್ ಇನ್ಸುಲೇಟರ್ಸ್, ಸಮ್ ಆರ್ ಸೆಮಿ ಕಂಡಕ್ಟರ್ಸ್. ಈ ಥಿಯರಿ ಬರೆದಾಗ ಸೂಪರ್ ಕಂಡಕ್ಟರ್ಸ್ ಕಂಡಿರ್ದಿರಲಿಲ್ಲ. ಆಮೇಲೆ ಸೂಪರ್ ಕಂಡಕ್ಟರ್ ಬಂದಾಗ ಈ ಥಿಯರಿಯನ್ನು ಮಾಡಿಫೈ ಮಾಡಿ ಅದನ್ನು BCS ಥಿಯರಿ ಅಂತ ಮಾಡಿದರು. ಬರ್ಡೀನ್, ಕೂಪರ್, ಶಿಫರ್ ಅಂತ 3 ಜನ ಸೇರಿಕೊಂಡು BCS ಥಿಯರಿ ಅಂತ ಒಂದು ಹೊಸ ಥಿಯರಿಯನ್ನು ಹುಟ್ಟಾಕಿದ್ರು. ಅಂದರೆ ಥಿಯರೀಸ್ ಆರ್ ಸಬ್ಜೆಕ್ಟೆಡ್ ಟು ಮಾಡಿಫಿಕೇಶನ್, ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಹೋಗ್ತವೆ. ಆಮೇಲೆ ಲಾ ಬಂದ್ಬಿಟ್ಟು ಇಟ್ ವಿಲ್ ಎಕ್ಸ್ಪ್ಲೈನ್ ಎ ಪರ್ಟಿಕ್ಯುಲರ್ ಈವೆಂಟ್, ಪರ್ಟಿಕ್ಯುಲರ್ ಆ್ಯಕ್ಷನ್. ಆದರೆ ಥಿಯರಿ ಬಂದು ಇಟ್ ವಿಲ್ ಎಕ್ಸ್ಪ್ಲೈನ್ ಹೋಲ್ ಪ್ರೋಸೆಸ್, ಫುಲ್ ಪ್ರೋಸೆಸ್ಸನ್ನೇ ಎಕ್ಸ್ಪ್ಲೈನ್ ಮಾಡುತ್ತೆ ಇದು, ಅರ್ಥ ಆಯ್ತಾ. ಸೊ ಲಾ ಈಸ್ ಎ ಪ್ರಿಸೈಸ್ ಸ್ಟೇಟ್ಮೆಂಟ್, ಶಾರ್ಟ್ ಆ್ಯಂಡ್ ಸಿಂಪಲ್ ಸ್ಟೇಟ್ಮೆಂಟ್, whereas theory is an elaborative statement. Law is static, theory is a dynamic variable. Law explains a particular event, particular action, theory explains a process or mechanism, full mechanism. ಒಂದು ಸಬ್ಸ್ಟೆನ್ಸ್ ಹೈಯರ್ ಟೆಂಪರೇಚರಲ್ಲಿ ಯಾಕೆ ಇನ್ಸುಲೇಟರ್, ಲೋಯರ್ ಟೆಂಪರೇಚರಲ್ಲಿ ಯಾಕೆ ಕಂಡಕ್ಟರ್, ಸೆಮಿ ಕಂಡಕ್ಟರ್ಸ್ ಯಾಕೆ ಉಲ್ಟಾ, ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡೋದು ಥಿಯರಿ. ಸೊ ಇದು ಥಿಯರಿಗೂ ಮತ್ತು ಲಾಗೂ ಇರುವಂಥ ವ್ಯತ್ಯಾಸ. ಯಾಕೆ ಅಂದರೆ ನಾವು ಮುಂದೆ ಬರ್ತಾ ಹೈಯರ್ ಟಾಪಿಕಿಗೆ ಹೋಗ್ತಾ ಕೆಲವೊಮ್ಮೆ ಲಾಗಳನ್ನು ಕಲಿತೀವಿ, ಕೆಲವೊಮ್ಮೆ ಥಿಯರಿಗಳನ್ನು ಕಲಿತೀವಿ. ನಿಮ್ಗೆ ಇವೆಲ್ಲನೂ ಮುಂಚೆನೇ ಗೊತ್ತಿರಲಿ ಅಂತ ಹೇಳಿ ಈ ಚಾಪ್ಟರ್ನಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಫಿಸಿಕಲ್ ವರ್ಲ್ಡ್ ಅಂದರೆ ಇಟ್ ಈಸ್ ಸಮಥಿಂಗ್ ಲೈಕ್ ಓಪನಿಂಗ್ ಯು, ಎಕ್ಸ್ಪೋಸಿಂಗ್ ಯು ಟು ದ ವರ್ಲ್ಡ್ ಆಫ್ ಫಿಸಿಕ್ಸ್. ಫಿಸಿಕ್ಸ್ ಅಂದರೆ ಏನು, ಎಲ್ಲೆಲ್ಲಿ ಬರುತ್ತೆ, ಏನೇನು ಬರುತ್ತೆ, ಎಷ್ಟು ಇಂಪಾರ್ಟೆಂಟು, ಸೈಂಟಿಸ್ಟ್ಗಳ ಕಾಂಟ್ರಿಬ್ಯೂಷನ್ ಏನು, ಆಯಿತಾ. ಅದರಲ್ಲೂ ನಮ್ಮ ಇಂಡಿಯನ್ ಸೈಂಟಿಸ್ಟ್ಗಳು, ಈಗ CV ರಾಮನ್ ಅಂತ ಹೇಳಿದ್ನಲ್ಲ, ಈ ಥರ ಸುಮಾರು ಜನ ಇದ್ದಾರೆ, ನೀವೇ ಲಿಸ್ಟ್
ಮಾಡಿ, ಚಂದ್ರಶೇಖರ್ ಅಂತ ಇದ್ದಾರೆ, ಎಸ್ ಚಂದ್ರಶೇಖರ್ ಅಂತ, ಎಸ್ ಎನ್ ಬೋಸ್, ಸತ್ಯೇಂದ್ರನಾಥ್ ಬೋಸ್ ಅಂತ ಇದ್ದಾರೆ. ಬೋಸ್ ಅನ್ನೋ ಹೆಸರಲ್ಲಿ ಒಂದು ಪಾರ್ಟಿಕಲ್ ಅನ್ನ ಇಟ್ಬಿಟ್ಟಿದ್ದಾರೆ, ಬೋಸಾನ್ಸ್ ಅಂತ. ಸೊ ಯಾವಾಗಲಾದ್ರು ನ್ಯೂಕ್ಲಿಯರ್ ಫಿಸಿಕ್ಸ್ ಬಂದಾಗ ಬೋಸಾನ್ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ, ಅರ್ಥ ಆಯ್ತಾ? ಸೊ ಹೀಗೆ ನಾವು ಫಿಸಿಕ್ಸ್ ಅಲ್ಲಿ ಸಾಕಷ್ಟು ಕಲಿಯೋದಿದೆ, ಅದನ್ನು ಕಲಿಸ್ತಾ ಹೋಗ್ತೀನಿ. ಪ್ಲೀಸ್ ಸ್ಟೇ ವಿತ್ ಮೀ. ಓಕೆ, ಸೊ ಇಷ್ಟು ಹೇಳಿ ಈ ಚಾಪ್ಟರ್ನ ಕನ್ಕ್ಲೂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಾಗ ಒಂದು ಸ್ವಲ್ಪ ಕ್ವಶನೇರ್ಸ್, ಆಮೇಲೆ ಯಾವ ಥರ ಕ್ವಶನ್ಸ್ ಅನ್ನು ನಾವು ಆನ್ಸರ್ ಮಾಡಬೇಕು ಹೇಳಿ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಸೆಕೆಂಡ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು.